ನಮಸ್ಕಾರ. ಈ ಅದ್ಭುತವಾದ ಹೊಸ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಮಿನ್ನೆಸೋಟಾ ವಿಶ್ವವಿದ್ಯಾಲಯ 6 ವರ್ಷಗಳ ಕಾಲ ನಡೆಸಿದ ಬೃಹತ್ ಸಾವಯವ ಕೃಷಿ ಸಂಶೋಧನೆಯ ಡೇಟಾವನ್ನು ಆಳವಾಗಿ ವಿಶ್ಲೇಷಿಸಲಿದ್ದೇವೆ. ಇದು ಯಾವುದೋ ಒಂದು ಸಣ್ಣ ಪ್ರಯೋಗವಂತೂ ಖಂಡಿತ ಅಲ್ಲ. 41 ವಿಭಿನ್ನ ಕವರ್ ಕ್ರಾಪ್ಗಳ ಮಿಶ್ರಣಗಳನ್ನು ಪರೀಕ್ಷಿಸಿ ಮಣ್ಣಿನ ಆರೋಗ್ಯ, ಇಳುವರಿ ಸೇರಿದಂತೆ 11 ವಿಭಿನ್ನ ಫಲಿತಾಂಶಗಳನ್ನು ಏಕಕಾಲದಲ್ಲಿ ಅಳೆದ ಅತ್ಯಂತ ವಿಸ್ತಾರವಾದ ವೈಜ್ಞಾನಿಕ ವಿಶ್ಲೇಷಣೆ ಇದು. ಮಣ್ಣಿನೊಳಗಿನ ಜೈವಿಕ ಶಕ್ತಿಯನ್ನ ಹೇಗೆ ಎಚ್ಚರಿಸಬಹುದೋ ಅನ್ನೋದರ ಹಿಂದಿರುವ ಸತ್ಯಗಳನ್ನು ಈ ಡೇಟಾ ಸಂಪೂರ್ಣವಾಗಿ ತೆರೆದಿರುತ್ತೆ. ಬನ್ನಿ ಶುರು ಮಾಡೋಣ. ಸರಿ, ಇದರ ಆಳಕ್ಕೆ ಇಳಿಯೋಣ. ಈ ಸಂಶೋಧನೆಯ ಅಂತಿಮ ಫಲಿತಾಂಶಗಳು ಹೊರಬಂದಾಗ ಸ್ವತಃ ವಿಜ್ಞಾನಿಗಳೇ ದಂಗಾಗುವಂತಹ ಒಂದು ಬೃಹತ್ ವೈಜ್ಞಾನಿಕ ಅನಾಮಲಿ ಅಂದರೆ ಅಸಂಗತತೆ ಕಂಡುಬಂತು. ಕೇವಲ ಒಂದು ನಿರ್ದಿಷ್ಟವಾದ 3 ಸಸ್ಯಗಳ ಮಿಶ್ರಣ ಇಡೀ ಪ್ರಯೋಗದ ಸಾಮಾನ್ಯ ಸರಾಸರಿಗಿಂತ ಬರೋಬ್ಬರಿ 210% ಅತ್ಯದ್ಭುತವಾಗಿ ಕಾರ್ಯನಿರ್ವಹಿಸಿದ್ದು ಲ್ಯಾಬ್ ಡೇಟಾದಲ್ಲಿ ಸಾಬೀತಾಯಿತು. ಇದು ಯಾವುದೋ ಸಣ್ಣಪುಟ್ಟ ಬದಲಾವಣೆಯಲ್ಲ, ಬದಲಾಗಿ ಮಣ್ಣಿನ ಜೀವಶಾಸ್ತ್ರವನ್ನು ನೋಡುವ ರೀತಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸುವ ಒಂದು ಬೃಹತ್ ವೈಜ್ಞಾನಿಕ ಅನ್ವೇಷಣೆ ಅಂತಾನೆ ಹೇಳ್ಬೋದು. ವಿಭಾಗ 1: ಏಕಬೆಳೆ ಪದ್ಧತಿಯ ಲೋಪಗಳು. ಸಾವಯವ ಕೃಷಿ ವಿಜ್ಞಾನದ ಆಳಕ್ಕೆ ಇಳಿಯುವ ಮುನ್ನ ಸಾಂಪ್ರದಾಯಿಕ ಕೃಷಿಯ ಬಗ್ಗೆ, ಈ ಮೊದಲಿದ್ದ ವೈಜ್ಞಾನಿಕ ತಿಳುವಳಿಕೆ ಮತ್ತು ಅದರ ಮಿತಿಗಳ ಬಗ್ಗೆ ಸ್ವಲ್ಪ ಗಮನಹರಿಸೋಣ. ಪ್ರತಿಯೊಂದು ಸಸ್ಯವು ಒಂಟಿಯಾಗಿ ಇದ್ದಾಗ ಏನಾಗುತ್ತೆ ಅಂತ ವೈಜ್ಞಾನಿಕವಾಗಿ ನೋಡೋಣ. ಸೀರಿಯಲ್ ರೈ ಬಹುಬೇಗನೆ ಬೆಳೆಯುತ್ತೆ, ಕಳೆಗಳನ್ನು ತಡೆಯುತ್ತೆ ನಿಜ, ಆದ ಇದು ಸಾರಜನಕವನ್ನು ಒದಗಿಸುವುದಿಲ್ಲ. ಇನ್ನು ಹೇರಿವೆಚ್ ಹೆಕ್ಟೇರ್ಗೆ 112 ಕೆಜಿಗಳಷ್ಟು ಸಾರಜನಕವನ್ನು ಒದಗಿಸಿದರೂ ಬಳ್ಳಿಯಾಗಿರುವುದರಿಂದ ನೆಲಕ್ಕೆ ಉರುಳಿ ತನ್ನ ಬೆಳವಣಿಗೆಯನ್ನು ತಾನೇ ತಡೆಯುತ್ತೆ. ಹಾಗೆ ಆಯಿಲ್ ಸೀಡ್ ರ್ಯಾಡಿಶ್ ತನ್ನ ಆಳವಾದ ಬೇರಿನಿಂದ ಗಟ್ಟಿಯಾದ ಮಣ್ಣನ್ನು ಸಿಡಿಲಗೊಳಿಸುತ್ತೆ, ಆದರೆ ಚಳಿಗಾಲದಲ್ಲಿ ಸತ್ತು ಮಣ್ಣನ್ನು ಸಂಪೂರ್ಣ ಬರಿದಾಗಿಸುತ್ತೆ. ಇವೆಲ್ಲವೂ ಒಂಟಿಯಾಗಿ ಕೆಲವು ಕೆಲಸಗಳನ್ನು ಚೆನ್ನಾಗಿ ಮಾಡ್ತವೆ, ಆದರೆ ವರ್ಷಪೂರ್ತಿ ಮಣ್ಣಿನ ಸಮಗ್ರ ಆರೋಗ್ಯ ಕಾಪಾಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗುತ್ತವೆ. ವಿಭಾಗ 2: ಅನ್ಲಾಕಿಂಗ್ ಮಲ್ಟಿಪ್ಲಿಕೇಟಿವ್ ಬಯಾಲಜಿ ಅಂದ್ರೆ ಗುಣಾಕಾರದ ಜೀವಶಾಸ್ತ್ರವನ್ನು ಅನ್ಲಾಕ್ ಮಾಡುವುದು. ಈ ನಿರ್ದಿಷ್ಟ 3 ಸಸ್ಯಗಳ ವ್ಯವಸ್ಥೆಯಾದ ಟ್ರೀಟ್ಮೆಂಟ್ 23 ಇಷ್ಟು ದೊಡ್ಡ ಯಶಸ್ಸನ್ನು ಹೇಗೆ ಸಾಧಿಸಿತು ಅನ್ನೋದನ್ನು ಈಗ ನೋಡೋಣ. ಇಲ್ಲಿನ ಅತ್ಯಂತ ಪ್ರಮುಖ ಅಂಶ ಏನಂದ್ರೆ ಭೂಮಿಯ ಅಡಿಯಲ್ಲಿ ನಿರಂತರವಾಗಿ ನಡೆಯೋ 3 ಅದ್ಭುತ ಜೈವಿಕ ಪ್ರಕ್ರಿಯೆಗಳು: ಮೈಕೋರೈಸಲ್ ನೆಟ್ವರ್ಕ್ ಅಂದ್ರೆ ಶಿಲೀಂಧ್ರಜಾಲದ ಮೂಲಕ ಸಾರಜನಕ ವರ್ಗಾವಣೆ, ಗಟ್ಟಿಯಾದ ಮಣ್ಣಿನಲ್ಲಿ ಜೈವಿಕ ಮಾರ್ಗಗಳ ರಚನೆ ಹಾಗೂ ಶಿಲೀಂಧ್ರಗಳ ಮೂಲಕ ಕಳೆಗಳ ನಿಯಂತ್ರಣ. ಇವು 3 ಸೇರಿ ಒಂದು ಪ್ರಬಲವಾದ ಜೈವಿಕ ಪ್ರತಿಕ್ರಿಯೆನ ಹೇಗೆ ಸೃಷ್ಟಿಸ್ತವೆ ಅಂತ ನೋಡೋಣ. ಮೊದಲನೇ ಪ್ರಕ್ರಿಯೆಯನ್ನು ವಿಶ್ಲೇಷಿಸೋಣ. ಆಧುನಿಕ ಐಸೋಟೋಪ್ ಟ್ರೇಸಿಂಗ್ ತಂತ್ರಜ್ಞಾನವನ್ನು ಬಳಸಿ ನೋಡಿದಾಗ ಜೀವಂತವಾಗಿರುವ ವೆಚ್ ಸಸ್ಯದಿಂದ 23% ಸಾರಜನಕ ನೇರವಾಗಿ ಜೀವಂತವಾಗಿರುವ ರೈಸ್ ಸಸ್ಯಕ್ಕೆ ವರ್ಗಾವಣೆಯಾಗುವುದು ಕಂಡುಬಂತು. ಇದು ಸಸ್ಯ ಕೊಳೆತ ನಂತರ ನಡೆಯುವ ಸಾಮಾನ್ಯ ಪ್ರಕ್ರಿಯೆ ಅಲ್ಲ, ಇದೊಂದು ಶಿಲೀಂಧ್ರಗಳ ಅಂತರ್ಜಾಲ ವ್ಯವಸ್ಥೆ. ಈ ವ್ಯವಸ್ಥೆ ವರ್ಗಾವಣೆ ಆದ 87% ಸಾರಜನಕವನ್ನು ಅತ್ಯಂತ ಸುರಕ್ಷಿತವಾಗಿ ಮಣ್ಣಿನಲ್ಲಿ ಹಿಡಿದಿಟ್ಟುಕೊಳ್ಳುತ್ತೆ ಅನ್ನೋದು ನಿಜಕ್ಕೂ ಅದ್ಭುತ. ಎರಡನೆಯ ಪ್ರಕ್ರಿಯೆ ಬಗ್ಗೆ ಹೇಳೋದಾದ್ರೆ, ಆಯಿಲ್ ಸೀಡ್ ರ್ಯಾಡಿಶ್ನ ಬೇರುಗಳು ಗಟ್ಟಿಯಾದ ಮಣ್ಣನ್ನು ಕೊರೆದುಕೊಂಡು ಒಳ ಹೋಗ್ತವೆ. ಆ ಬೇರುಗಳು ಬಿಡುಗಡೆ ಮಾಡುವ ರಾಸಾಯನಿಕಗಳು ಒಂದು ಅನುಕೂಲಕರ ದಾರಿಯನ್ನು ಸೃಷ್ಟಿಸುತ್ತವೆ. ಆ ದಾರಿಯಲ್ಲಿ ಪಕ್ಕದ ಸಸ್ಯಗಳ ಶಿಲೀಂಧ್ರಜಾಲಗಳು 40-60 ಸೆಂಟಿಮೀಟರ್ಗಳಷ್ಟು ಆಳಕ್ಕೆ ಇಳಿಯುತ್ತವೆ. ಅಂದ್ರೆ ಈ ರ್ಯಾಡಿಶ್ ಮಣ್ಣಿನೊಳಗೆ ದಾರಿ ಮಾಡಿಕೊಡುವ ಸಾಧನದಂತೆ ಕೆಲಸ ಮಾಡಿ ಆಳವಾದ ಮಣ್ಣಿನಲ್ಲಿ ಶಿಲೀಂಧ್ರಗಳ ಸಾಂದ್ರತೆಯನ್ನು ಬರೋಬ್ಬರಿ 430% ಹೆಚ್ಚಿಸುತ್ತೆ. ಎಂಥ ಅದ್ಭುತ ಡೇಟಾ ಅಲ್ವಾ ಇದು? ಈಗ ಒಂದು ಕುತೂಹಲಕಾರಿ ಪ್ರಶ್ನೆ ಎದುರಾಗುತ್ತೆ. ಕೇವಲ ಒಂದು ಶಿಲೀಂಧ್ರಜಾಲ ಭೌತಿಕವಾಗಿ ಕಳೆಗಳನ್ನ ಹೇಗೆ ತಡೆಯಬಲ್ಲದು? ಸಾಮಾನ್ಯವಾಗಿ ಸಸ್ಯದ ಎಲೆಗಳು ಬೆಳಕನ್ನ ತಡೆಯೋದ್ರಿಂದ ಕಳೆಗಳು ಬೆಳೆಯುವುದಿಲ್ಲ ಅಂತ ಭಾವಿಸಲಾಗ್ತಿದೆ. ಆದರೆ ಕೇವಲ ಬೆಳಕನ್ನ ತಡೆಯೋದ್ರಿಂದ ಮಾತ್ರ ಕಳೆಗಳು ಸಂಪೂರ್ಣವಾಗಿ ನಾಶವಾಗೋದಿಲ್ಲ. ಇದರ ಹಿಂದೆ ಆಳವಾದ ವೈಜ್ಞಾನಿಕ ಕಾರಣವೊಂದಿದೆ. ಕಳೆಗಳ ಬೀಜಗಳು ಮೊಳಕೆಯೊಡೆಯಲು ರಂಜಕ ಮತ್ತು ಸಾರಜನಕದ ಅತಿ ಅವಶ್ಯಕತೆ ಇರುತ್ತದೆ. ಆದರೆ ಮಣ್ಣಿನಲ್ಲಿ ದಟ್ಟವಾಗಿ ಹರಡಿರುವ ಈ ಅರ್ಬಸ್ಕ್ಯುಲಾರ್ ಮೈಕೋರೈಸಲ್ ಫಂಗೈ ಎಂಬ ಶಿಲೀಂಧ್ರಜಾಲ ಕಳೆಗಳಿಗಿಂತ ವೇಗವಾಗಿ ಈ ಪೋಷಕಾಂಶಗಳನ್ನು ಹೀರ್ಕೊಳ್ಳುತ್ತೆ. ಇದರಿಂದ ಕಳೆಗಳ ಬೀಜಗಳಿಗೆ ಆಹಾರವೇ ಸಿಗದೆ ಅವು ಕಳೆಗುಂದುತ್ತವೆ. ಈ ಲ್ಯಾಬ್ ಡೇಟಾ ಪ್ರಕಾರ ಕಳೆಗಳು ಕೇವಲ ಸೀರಿಯಲ್ ರೈ ಇದ್ದಾಗಿನ ಸ್ಥಿತಿಗಿಂತ 3.2 ಪಟ್ಟು ವೇಗವಾಗಿ ನಾಶವಾಗುತ್ತವೆ. ಸಂಶೋಧಕರು ಈ 3 ಸಸ್ಯಗಳ ಪರಸ್ಪರ ಅವಲಂಬನೆಗೆ ಒಂದು ನಿರ್ದಿಷ್ಟ ವೈಜ್ಞಾನಿಕ ಹೆಸರನ್ನು ನೀಡಿದ್ದಾರೆ. ಅದೇ ಫಂಕ್ಷನಲ್ ಫೆಸಿಲಿಟೇಷನ್ ಕ್ಯಾಸ್ಕೇಡ್. ಇದರರ್ಥ ಪ್ರತಿಯೊಂದು ಸಸ್ಯವೂ ತನ್ನದೇ ಆದ ವಿಶಿಷ್ಟ ಸ್ಥಾನವನ್ನು ಆಕ್ರಮಿಸಿಕೊಳ್ಳುತ್ತದೆ.
ಮತ್ತು ಇತರ ಸಸ್ಯಗಳು ತಮ್ಮ ವೈಯಕ್ತಿಕ ಸಾಮರ್ಥ್ಯವನ್ನು ಮೀರಿ ಅತ್ಯುನ್ನತ ಮಟ್ಟದಲ್ಲಿ ಬೆಳೆಯಲು ಪ್ರೋತ್ಸಾಹಿಸುತ್ತದೆ. ಇದು ಪರಸ್ಪರ ಬೆಳವಣಿಗೆಯ ಅದ್ಭುತ ಉದಾಹರಣೆ. ವಿಭಾಗ 3 ಪೈಪೋಟಿ ವಿರುದ್ಧ ಪೂರಕತೆ. ಕೇವಲ 3 ಜಾತಿಯ ಸಸ್ಯಗಳ ಮಿಶ್ರಣ ಅತ್ಯಂತ ಸಂಕೀರ್ಣವಾದ 8 ಜಾತಿಯ ಸಸ್ಯಗಳ ಮಿಶ್ರಣಕ್ಕಿಂತ ಏಕೆ ಉತ್ತಮವಾಗಿ ಕಾರ್ಯನಿರ್ವಹಿಸಿತು ಎಂಬ ಕುತೂಹಲಕಾರಿ ಸತ್ಯವನ್ನು ಈಗ ತಿಳಿಯೋಣ. ಇದು ಈ ವಿಷಯವನ್ನ ಅದ್ಭುತವಾಗಿ ವಿವರಿಸುತ್ತೆ. 8 ಸಸ್ಯಗಳ ಮಿಶ್ರಣದಲ್ಲಿ ಒಂದೇ ರೀತಿಯ ಸೂಕ್ಷ್ಮಜೀವಿಗಳು, ಭೌತಿಕ ಸ್ಥಳ ಮತ್ತು ಸೂರ್ಯನ ಬೆಳಕಿಗಾಗಿ ಸಸ್ಯಗಳ ನಡುವೆ ತೀವ್ರ ಆಂತರಿಕ ಪೈಪೋಟಿ ಏರ್ಪಡುತ್ತದೆ. ಇದನ್ನು ಫಂಕ್ಷನಲ್ ರಿಡಂಡೆನ್ಸಿ ಎನ್ನುತ್ತಾರೆ. ಆದರೆ 3 ಸಸ್ಯಗಳ ವ್ಯವಸ್ಥೆಯಲ್ಲಿ ಯಾವುದೇ ಆಂತರಿಕ ಪೈಪೋಟಿ ಇರುವುದಿಲ್ಲ. ಪ್ರತಿಯೊಂದು ತನ್ನದೇ ಆದ ವಿಶಿಷ್ಟ ಪರಿಸರ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವುದರಿಂದ ಅವು ಪರಸ್ಪರ ಪೂರಕವಾಗಿರ್ತವೆ. ಇದನ್ನೇ ಫಂಕ್ಷನಲ್ ಕಾಂಪ್ಲಿಮೆಂಟ್ಯಾರಿಟಿ ಅಂತ ಕರೆಯಲಾಗುತ್ತದೆ. ಇದೇ ಈ ಬೃಹತ್ ಯಶಸ್ಸಿನ ಮೂಲಮಂತ್ರ. ಸಾವಯವ ಕೃಷಿ ನಿರ್ವಹಣೆಯಲ್ಲಿ ಸಮಯ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸುತ್ತೆ. ಕವರ್ ಕ್ರಾಪ್ ಅನ್ನು ಯಾವಾಗ ನಿಲ್ಲಿಸಬೇಕು ಎಂಬುದು ಫಲಿತಾಂಶವನ್ನು ನಿರ್ಧರಿಸುತ್ತೆ. 50% ಹೂ ಬಿಟ್ಟಾಗ ಸಾರಜನಕದ ವರ್ಗಾವಣೆ ಮತ್ತು ಶಿಲೀಂಧ್ರಜಾಲ ಅತ್ಯಂತ ಉತ್ತುಂಗದಲ್ಲಿರ್ತದೆ. ಈ ನಿಖರವಾದ ಸಮಯದಲ್ಲಿ ಬೆಳೆಯನ್ನು ನಿರ್ವಹಿಸುವುದು ಭೂಮಿಯ ಒಳಗಿನ ಗರಿಷ್ಠ ಜೈವಿಕ ಮೂಲಸೌಕರ್ಯವನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ವಿಭಾಗ 4 ಕನ್ವರ್ಜೆಂಟ್ ಹಿಸ್ಟಾರಿಕಲ್ ಟ್ರೂತ್. ಈಗ ಸೂಕ್ಷ್ಮ ದರ್ಶಕದ ಅಡಿಯ ಆಧುನಿಕ ಲ್ಯಾಬ್ ಡೇಟಾದಿಂದ ಹೊರಬಂದು ಪ್ರಪಂಚದಾದ್ಯಂತ ಪ್ರಾಚೀನ ಕಾಲದಿಂದಲೂ ಅನುಸರಿಸಿಕೊಂಡು ಬಂದಿರುವ ಐತಿಹಾಸಿಕ ಕೃಷಿ ಪದ್ಧತಿಗಳತ್ತ ಒಂದು ನೋಟ ಹರಿಸೋಣ. ವಿಭಿನ್ನ ಹಾಗೂ ಸಂಪರ್ಕವೇ ಇರದಿದ್ದ ಪ್ರಾಚೀನ ಸಂಸ್ಕೃತಿಗಳು ಈ ಜೈವಿಕ ರಹಸ್ಯವನ್ನ ಸಾವಿರಾರು ವರ್ಷಗಳ ಹಿಂದೆ ಅರಿತಿದ್ದವು ಅನ್ನೋದು ಅಚ್ಚರಿಯ ವಿಷಯ. 10,000 ವರ್ಷಗಳ ಹಿಂದೆ ಫರ್ಟೈಲ್ ಕ್ರೆಸೆಂಟ್ನಲ್ಲಿ ಗೋಧಿ ಮತ್ತು ವೆಚ್ಚನ್ನು ಒಟ್ಟಿಗೆ ಬೆಳೆಯುತ್ತಿದ್ರು. ಅಮೆರಿಕಾದಲ್ಲಿ ಕಾರ್ನ್, ಬೀನ್ಸ್ ಮತ್ತು ಸ್ಕ್ವಾಷ್ ಎಂಬ 3 ಸಹೋದರಿಯರು ಪದ್ಧತಿಯಿತ್ತು. ಮಧ್ಯಕಾಲೀನ ಯುರೋಪ್ನಲ್ಲಿ ಗೋಧಿ ಮತ್ತು ರೈಯನ್ನು ಒಟ್ಟಿಗೆ ಬೆಳೆಯಲಾಗುತ್ತಿತ್ತು. ಆಧುನಿಕ ವಿಜ್ಞಾನ ಇಂದು ಯಾವ ಜೈವಿಕ ಸಮನ್ವಯವನ್ನು ಡೇಟಾ ಮೂಲಕ ಅಳೆಯುತ್ತಿದೆಯೋ ಅದನ್ನು ಪ್ರಾಚೀನ ರೈತರು ತಮ್ಮ ಸೂಕ್ಷ್ಮ ವೀಕ್ಷಣೆಯಿಂದಲೇ ಕಂಡುಕೊಂಡಿದ್ರು. ವಿಭಾಗ 5 ಸಾವಯವ ಬಂಡವಾಳದ ಲಾಭಾಂಶ. ಇತಿಹಾಸದಿಂದ ಮತ್ತೆ ಪ್ರಸ್ತುತಕ್ಕೆ ಬರೋಣ. ಲ್ಯಾಂಬರ್ಟನ್ ಪ್ರಯೋಗದಲ್ಲಿ ಅಳೆಯಲಾದ ಆಧುನಿಕ ಕೃಷಿ ವ್ಯವಸ್ಥೆಗಳ ಆರ್ಥಿಕ ಮತ್ತು ಪರಿಸರ ಸಂಬಂಧಿ ಲಾಭಗಳ ಬಗ್ಗೆ ಈಗ ಗಮನ ಹರಿಸೋಣ. ಈಗ ಇದರ ಆರ್ಥಿಕ ಲಾಭದ ಕಡೆ ಒಮ್ಮೆ ನೋಡಿ. ಪ್ರತಿ ಹೆಕ್ಟೇರ್ಗೆ ಸಾರಜನಕ ರಸಗೊಬ್ಬರದ ಬಳಕೆಯಲ್ಲಿ 44% ಕಡಿತವಾಯಿತು. ಇದರ ಅರ್ಥ ಪ್ರತಿ ಹೆಕ್ಟೇರ್ಗೆ $112 ಬೃಹತ್ ಉಳಿತಾಯ. ಇಷ್ಟೆಲ್ಲ ಉಳಿತಾಯವಾದರೂ ಮುಂದಿನ ಬೆಳೆಯಾದ ಜೋಳದ ಇಳುವರಿಯಲ್ಲಿ ಗಣನೀಯ ಹೆಚ್ಚಳ ಕಂಡುಬಂದಿದೆ. ಇದು ಸಾವಯವ ಸಂಶೋಧನೆಯ ಆರ್ಥಿಕ ಲಾಭವನ್ನ ಕರಾರುವಾಗ್ ಡೇಟಾ ಮೂಲಕ ಸ್ಪಷ್ಟವಾಗಿ ಎತ್ತಿ ತೋರಿಸುತ್ತದೆ. ಈಗ ಈ ಸಂಶೋಧನಾ ಡೇಟಾದಲ್ಲಿ ನಿಜವಾಗಿಯೂ ಆಸಕ್ತಿದಾಯಕ ಅಂಶ ಏನಂದ್ರೆ 6 ವರ್ಷಗಳ ಅವಧಿಯಲ್ಲಿ ಮಣ್ಣಿನ ಸಾವಯವ ವಸ್ತುವಿನಲ್ಲಿ ಉಂಟಾದ ಅದ್ಭುತ ರೂಪಾಂತರ. ಕವರ್ ಕ್ರಾಪ್ ಇಲ್ಲದ ಮಣ್ಣು 0.08ರಷ್ಟು ಕುಸಿತ ಕಂಡ್ರೆ ಕೇವಲ 3 ಸಸ್ಯಗಳ ಈ ವ್ಯವಸ್ಥೆ ಒಟ್ಟಾರೆ 1.86% ಪಾಯಿಂಟ್ಗಳಷ್ಟು ಬೃಹತ್ ಏರಿಕೆಯನ್ನು ಸಾಧಿಸಿದೆ. ಇದು ಕೇವಲ ಸಣ್ಣ ಸುಧಾರಣೆಯಲ್ಲ, ಬದಲಾಗಿ ವೈಜ್ಞಾನಿಕವಾಗಿ ಸಾಬೀತಾದ ಮಣ್ಣಿನ ಜೀವಚಕ್ರದ ಅದ್ಭುತ ಮರುಹುಟ್ಟು. ಮಣ್ಣಿಗೆ ನಮ್ಮ ನಿರ್ವಹಣೆಯ ಅಗತ್ಯವಿಲ್ಲ. ಬದಲಾಗಿ ನಾವು ಮಣ್ಣನ್ನು ಹಾಳು ಮಾಡುವುದನ್ನು ನಿಲ್ಲಿಸುವ ಅಗತ್ಯವಿದೆ. ಇದು ಈ ಇಡೀ ವಿಶ್ಲೇಷಣೆಯ ಅತ್ಯಂತ ಪ್ರಭಾವಶಾಲಿ ಸಂದೇಶವಾಗಿದೆ. ಈ ಸಂಪೂರ್ಣ ವೈಜ್ಞಾನಿಕ ಡೇಟಾದ ಹಿಂದಿನ ಆಳವಾದ ತತ್ವಶಾಸ್ತ್ರವೇ ಈ ವಾಕ್ಯದಲ್ಲಿ ಅಡಗಿದೆ ಅಂತ ಹೇಳ್ಬೋದು. ಅಂತಿಮವಾಗಿ ನಮ್ಮೆಲ್ಲರ ಮುಂದಿರುವ ಪ್ರಶ್ನೆ ಇಲ್ಲಿದೆ. 100 ವರ್ಷಗಳಿಂದ ಹೊರಗಿನಿಂದ ಗೊಬ್ಬರ ತಂದು ಸುರಿಯುವ ಪದ್ಧತಿಯನ್ನು ಬಿಟ್ಟು ಮಣ್ಣು ತನ್ನ ಅಗತ್ಯಗಳನ್ನು ತಾನೇ ಪೂರೈಸಿಕೊಳ್ಳುವಂತಹ ಸಹಜ ವಾತಾವರಣವನ್ನು ನಿರ್ಮಿಸಲು ನಾವು ಸಿದ್ಧರಿದ್ದೇವೆಯೇ? ಈ ಜೈವಿಕ ಅರಿವು ಭವಿಷ್ಯದ ಕೃಷಿಯನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲ ಅದ್ಭುತ ಶಕ್ತಿಯನ್ನು ಹೊಂದಿದೆ. ಇದೊಂದು ಪ್ರತಿಯೊಬ್ಬರೂ ಆಳವಾಗಿ ಆಲೋಚಿಸಬೇಕಾದ ವಿಚಾರ. ಈ ವಿಶ್ಲೇಷಣೆ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತಿದೆ. ಮತ್ತಷ್ಟು ಆಸಕ್ತಿದಾಯಕ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.